ಹಲೋ, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್. ಅಗ್ನಿಹೋತ್ರದ ವಿಡಿಯೋ ಆಗಿರುತ್ತೆ ಇವತ್ತು. ಹೌದು, ಪ್ರತಿ ಈವೆಂಟ್ ಅಲ್ಲೂ ನಾವು ಅಗ್ನಿಹೋತ್ರ ಮಾಡಿ ಕಾರ್ಯಕ್ರಮನ ಮುಗಿಸೋದಿದೆ. ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಹೊರತಲ್ಲ. ಅಗ್ನಿಹೋತ್ರ ಶುರು ಆಯ್ತು. ಅದನ್ನ ಮಾಡುವಾಗ ಸುಮಾರು ಡಿಸ್ಕಷನ್ಸ್ ಆಯ್ತು. ಅದೆಲ್ಲದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಕೂಡ. ಅಗ್ನಿಹೋತ್ರದ ಕಿಟ್ ನೋಡಿ, ನಮ್ಮ ಗಾಣದ ಎಣ್ಣೆಯ ಆ ಚೇತನ ಆಯಿಲ್ ಮಿಲ್ ಪಾರ್ಟ್ನರ್ ಅವರು ಕೂಡ ಇದ್ದಾರೆ. ಹಾಗೆ ಅವರ ಮನೆಯವರು ಕೂಡ ಇದ್ದಾರೆ. ಸಾರಿ, ಅವ್ರ ಮನೆಯವರಲ್ಲ, ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿದ್ರು. ಹಾಗೆ ನಮ್ಮ ಹರಿಪ್ರಿಯ ಅವರ ಮಾಲಿನಿ ಆಂಟಿ ಅವರ ಮಗಳು, ತಾರಾ, ನಾನು ಸುಮಾರು ಜನ ಕೂತಿದ್ವಿ. ತುಂಬಾ ಖುಷಿ ಆಯ್ತು. ಹೆಚ್ಚು ಹೆಚ್ಚು ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ಗಾಯಸ್ ಲಿಟ್ಸ್ ಫ್ಯಾಮಿಲಿಯವರು ಬಂದು ಸೇರ್ಕೊಂಡಾಗ ತುಂಬಾ ಖುಷಿ ಆಗತ್ತೆ. ಇಲ್ಲಿ ಕೆಲವೊಂದು ಮೈಕಲ್ ರೆಕಾರ್ಡ್ ಆಗೇ ಇಲ್ಲ. ಹಾಗಾಗಿ ಇಲ್ಲಿ ನಾನು ವಾಯ್ಸ್ ಓವರ್ ಮಾಡ್ಬೇಕಾಗಿದೆ. ಪ್ರತಿ ಈವೆಂಟ್ ಅಲ್ಲೂ ಅಷ್ಟೇ ನೂರಾರು ಜನ ಸೇರ್ಕೋತಾರೆ ಅಗ್ನಿಹೋತ್ರ ನೋಡೋಕೆ. ಹೌದು, ನಾವು ಸ್ಟೇಜ್ ನ ನೀವು ನೋಡ್ಬೋದು ಯಾವ ದಿಕ್ಕಿಗೆ ತಿರುಗಿದ್ದೀವಿ ಅಂತ. ಸ್ಟೇಜ್ ನ ಎಡಭಾಗಕ್ಕೆ ತಿರುಗಿ ಕೂತಿದೀವಿ. ಕಾರಣ, ಪಶ್ಚಿಮಕ್ಕೆ ಕೂತು ಅಗ್ನಿಹೋತ್ರನ ಮಾಡ್ಬೇಕು. ಅಗ್ನಿಹೋತ್ರ ಅನ್ನೋದು ಒಂದು ಮ್ಯಾಜಿಕ್ ಅಲ್ಲ, ಯಾವ ಜಾದೂನೂ ಅಲ್ಲ. ಇದು ಸೈನ್ಸ್. ಹೌದು, ನಾವು ಕೇಳಿದ್ದ ವರ ಪಡ್ಕೊಳ್ಳೋ ಅಂತ ಒಂದು ಸೈನ್ಸ್. ಏನ್ ಬೇಕಿದಕ್ಕೆ? ಶ್ರದ್ಧೆ. ನಾವು ಸ್ನಾನ ಮಾಡಿಲ್ಲ, ನಾವು ನಾನ್ ವೆಜ್ ತಿಂತೀವಿ, ನಾವು ಆ ಧರ್ಮ ಈ ಜಾತಿ ಅನ್ನುವ ಯಾವ ಭೇದ ಭಾವ ಇಲ್ಲದೆ ಈ ಅಗ್ನಿಹೋತ್ರನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಬೆಳಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ನೀವು ಅಗ್ನಿಹೋತ್ರ ಮಾಡಿದ್ರೆ ಸಾಕು. ನೀವು ಅದರ ಪ್ರತಿಫಲನ ನೋಡ್ತಾ ಹೋಗ್ತೀರಾ. ಇದಕ್ ಬೇಕಾಗಿರೋದು ದೇಸಿ ಹಸುವಿನ ಬೆರಣಿ, ತುಪ್ಪ, ಹಾಗೆ ಅಕ್ಷತೆ ಅಂದ್ರೆ ಅಕ್ಕಿ, ಆರ್ಗ್ಯಾನಿಕ್ ಅಕ್ಕಿ, ಯಾವುದೇ ಪಾಲಿಶ್ಡ್ ಕೆಮಿಕಲ್ ಹಾಕಿ ಬೆಳೆಸದೇ ಇರೋಂತ ಅಕ್ಕಿ. ಈ ಅಕ್ಕಿಗೆ ಒಂದು ಹನಿ ತುಪ್ಪ ಹಾಕಿ ಕಲಸಿ ಇಟ್ಕೊಂಡ್ರೆ ನೀವು 1/4 kg ಅಕ್ಕಿ ತಗೊಂಡ್ರೆ 1 ವರ್ಷ ಹೆಚ್ಚು ಕಡಿಮೆ ಬರುತ್ತೆ. ತುಪ್ಪ ಒಂದು 4 ರಿಂದ 5 ಚಮಚ ತುಪ್ಪ ಹೋಗುತ್ತೆ ಒಂದು ಸಲ ಅಗ್ನಿಹೋತ್ರ ಮಾಡ್ಲಿಕ್ಕೆ. ಚಿಕ್ಕ ಚಮಚ ಉದ್ದರಣೆಯಲ್ಲಿ ಬರುತ್ತಲ್ಲ ಆ ಚಮಚದಲ್ಲಿ. ಹಾಗೆ ಬೆರಣಿ 3 ರಿಂದ 4 ಬೆರಣಿ ಇದ್ರೆ ಅಗ್ನಿಹೋತ್ರ ಮುಗ್ದೋಗುತ್ತೆ. ಕೇಳಿದ ತಕ್ಷಣ ಅಂದ ತಕ್ಷಣನೇ ತುಂಬಾ ಕಾಸ್ಟ್ಲಿ ಅಂತ ಅನ್ಕೊಳ್ಳೋರಿಗೆ ಈ ಮಾತು. ಇವರು ದಾವಿಯೋ ಶಾಂಪು ಉಮಾದೇವಿ ಅವರ ಸೊಸೆ ಸ್ವಾತಿ, ಅವ್ರ ಮಗ ಇನ್ನ 1 ವರ್ಷನೂ ಆಗಿಲ್ಲ. ಅವನು ಅಗ್ನಿಹೋತ್ರಕ್ಕೆ ಕುತ್ಕೊಳ್ಳೋದ್ರ ಬಗ್ಗೆ, ಅವನಲ್ಲಾಗಿರುವಂತ ಬದಲಾವಣೆ ಬಗ್ಗೆ, ಪ್ರೆಗ್ನೆಂಟ್ ಇದ್ದಾಗ್ಲಿಂದು ಮನೇಲಿ ಅಗ್ನಿಹೋತ್ರ ಮಾಡ್ತಾ ಇರೋದ್ರಿಂದ ಅವಳಲ್ಲಾಗಿರುವಂತ ಬದಲಾವಣೆಗಳ ಬಗ್ಗೆ ಅನುಭವನ ಹಂಚ್ಕೊಳ್ತಾ ಇದ್ಲು. ಕೇಳೋಕ್ ಒಂದ್ ರೀತಿ ಖುಷಿ ಅನ್ಸ್ತಾ ಇತ್ತು. ಹಾಗೆ ನಮ್ಮ ಪ್ರಜ್ಞಾವಂತ ಸಬ್ಸ್ಕ್ರೈಬರ್ಸ್ ಎಷ್ಟು ತಿಳುವಳಿಕೆಯಿಂದ ಪ್ರಶ್ನೆಗಳನ್ನ ಕೇಳಿದ್ರು, ಅವರ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡ್ರು. ಅದೆಲ್ಲ ನೋಡುವಾಗ ನಂಗಂತೂ ತುಂಬಾ ಖುಷಿ ಆಯ್ತು. ಹೌದು, ಇದರ ಅವಶ್ಯಕತೆ ಇದೆ ಅಲ್ವಾ ಅಂತ. ಇಲ್ಲಿ ಅಗ್ನಿಹೋತ್ರ ನಡೆಯೋ ಸಮಯದಲ್ಲಿ ಸುತ್ತಮುತ್ತ ಜನರು ನಿಂತಿರೋದು, ಹಾಗೆ ಸ್ಟಾಲ್ ಗಳಲ್ಲಿ ವ್ಯಾಪಾರ ಕೂಡ ನಡೀತಾ ಇರೋದನ್ನ ನೀವಿಲ್ಲಿ ನೋಡ್ಬೋದು. ಕೆಲವರಿಗೆ ಯಾರಿಗೆ ಆಸಕ್ತಿ ಇದೆ ಅವರು ಬಂದು ಅಗ್ನಿಹೋತ್ರಕ್ಕೆ ಕೂತಿದ್ರು. ಯಾರಿಗೆ ಆಸಕ್ತಿ ಇಲ್ಲ ಅಥವಾ ಆಸಕ್ತಿ ಇಲ್ಲ ಅನ್ನೋದಕ್ಕಿಂತ ಬೇರೆ ಪರ್ಚೇಸ್ ಮಾಡ್ಬೇಕು, ಖಾಲಿ ಆಗೋಗುತ್ತೆ ಅನ್ನೋರು ಶಾಪಿಂಗ್ ಮಾಡ್ತಾ ಇದ್ರು. ತಿಂಡಿ ತಿನ್ನೋರು ತಿಂಡಿ ತಿಂತಾ ಇದ್ರು. ಇದು ಮಂಡಕ್ಕಿ ಅಂಗಡಿ. ಹಾಗೆ ಎಲ್ಲ ಅಂಗಡಿಗಳಲ್ಲೂ ಇನ್ಯಾಕ್ ಕತ್ಲಾಗ್ತಾ ಬಂತು. ಯಾರೋ ದೊಡ್ಡವರು ಇರ್ಬೋದು, ಅದೆಲ್ಲದನ್ನು ನೀವು ಅಂದರೆ ಯಾವುದೇ ಒಂದು ಮ್ಯಾಜಿಕ್ ಇಲ್ಲದೆ ಈ ಅಗ್ನಿಹೋತ್ರದಿಂದ ಸ್ಟಾಪ್ ಮಾಡ್ಬೋದು. ಹೌದು, ಇದು ಸೈನ್ಸ್. ಇದು ಯಾವುದೇ ಒಂದು ಮ್ಯಾಜಿಕ್ ಅಲ್ಲ, ಇದು ಸೈನ್ಸ್. ಸೈಂಟಿಫಿಕಲಿ ಆಗುವಂಥ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ನಿಮ್ಮ ಮನೆಯಲ್ಲಿ ಎನರ್ಜೀಸ್ ಚೇಂಜ್ ಆಗುತ್ತೆ. ನಿಮ್ಮ ಮನೆಯ ಎನರ್ಜಿ ಚೇಂಜ್ ಆದಾಗ ನೀವು ಮಾಡ್ಕೊಂಡಿರುವಂಥ ಸಂಕಲ್ಪ ನೆರವೇರುತ್ತೆ.
ಸೊ ಎಷ್ಟೋ ಸಲ ಅನ್ಕೊಳ್ತಾರೆ ಇದನ್ನ ಯಾಕೆ ಮಾಡ್ಬೇಕಪ್ಪ ಅಂತ. ಈಗಷ್ಟು ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು, ಬಹುಶಃ ಅವ್ರು ಹೋದ್ರು ಅನ್ಕೋತೀನಿ. ಅವರು ಹೇಳ್ತಾ ಇದ್ರು ನನ್ನ ಲೈಫ್ ಚೇಂಜ್ ಆಗಿದೆ, ನನ್ನ ಮಗ ಓದೋದೇ ಇಲ್ಲ, ಮುಗೀತು ಅವ್ನ ಜೀವನ ಅನ್ಕೊಂಡಿದ್ದೆ, ಅವನಿವತ್ತು MCA ಮಾಡ್ತಾ ಇದ್ದಾನೆ ಮ್ಯಾಮ್ ಅಂತ. ಅದು ಕೇಳುವಾಗ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಇವಾಗ ಜಸ್ಟ್ ಬಂದು ಹೇಳಿದ್ರು ಅಗ್ನಿಹೋತ್ರ ಹಾಗೇನೆ. ಕೇಳುವಾಗ ನಿಮ್ಗೆ ಅನ್ಸುತ್ತೆ ಏನೋ ಬಿಡೋ ಏನೋ ಹೇಳ್ತಾರೆ ಅಂತ. ಇಲ್ಲ, ಅನುಕೂಲ ಆಗ್ತಾ ಇದೆ ಅಂತೇಳಿ ನೀವು ಹೇಳಿದ್ರಲ್ಲ ಮೇಡಮ್, ಅದೇ ರೀತಿ ಅವ್ರ ಮಗನ ಓದ್ತಾ ಇರ್ಲಿಲ್ಲ ಅಂತೆ, ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋರು 80+% ಅವರಿಗೆ ರಿಸಲ್ಟ್ ಬಂದಿದೆ. ಇನ್ನೊಬ್ರು ಅದೇ ಅಗ್ನಿಹೋತ್ರ ಮಾಡಿರೋರಿಗೆ ಅವ್ರ ಲೇಔಟ್ ಅಲ್ಲಿ ಏನು ಇಶ್ಯೂ ಇತ್ತಂತೆ, ಆ ಲೇಔಟ್ ಇಶ್ಯೂ ಎಲ್ಲ ಕ್ಲಿಯರ್ ಆಗಿದೆ. ಇನ್ನೊಬ್ರು ಮಾಗಡಿ ಕಡೆಯಿಂದ ಒಬ್ರು ಫೋನ್ ಮಾಡಿದ್ರು, ಅವರು ಹೇಳಿದ್ದೇನೆಂದ್ರೆ ಅವ್ರ ಮಗ ಆ ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು ಅವರು ಹೆಡ್ ಮಾಸ್ಟ್ರು, ನಮ್ಮ ಇಟ್ಕೊಳಕ್ಕಾಗಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತೇಳಿ. ಭಾಳ ನೋವುಪಟ್ಟು ಅವ್ರು ಕರ್ಕೊಂಡೋಗಿ ಅಗ್ನಿಹೋತ್ರನ ಶುರು ಮಾಡಿ, ಅದು ನಿಮ್ಮ ವಿಡಿಯೋ ಎಲ್ಲ ನೋಡಿ ಶುರು ಮಾಡಿ, ಅದು ಅವ್ನು ಬೇರೆ ಸ್ಕೂಲಲ್ಲಿ ಹಾಕಿದ್ರೆ ಅಲ್ಲಿ ಟಾಪರ್ ಆಗಿದ್ದಾನೆ, PUC ಅಲ್ಲಿ ಫ್ರೀ ಸೀಟ್ ತೊಗೊಂಡಿದ್ದಾನೆ, ಈಗೇನೋ ದೊಡ್ಡ ಡಿಗ್ರಿ ಕಾಲೇಜಿಗೆ ಏನ್ ಮಾಡ್ತಾ ಇದ್ದಾರೆ. ಆ ಥರ ಭಾಳ ಎಕ್ಸಾಂಪಲ್ಸ್, ಇಂಡಿವಿಜುವಲ್ ಎಕ್ಸಾಂಪಲ್ಸ್, ಪ್ರತಿಯೊಬ್ಬರಿಗೂ ಒಂದೊಂದು ಎಕ್ಸಾಂಪಲ್ಸ್ ನಡೀತಾ ಇದೆ. ಇದೇ ರೀತಿ ಅಂತಲ್ಲ. ಸೊ ಕೇಳಿದ್ರಲ್ಲ, ಇದು ಒಂದು ಎಕ್ಸಾಂಪಲ್. ಇವತ್ತಿಂದ ಹೇಳಿದ್ರೆ ನಾನು ಬೆಂಗಳೂರದು ಅನುಭವಗಳಂತೂ ತುಂಬಾ ವಿಶೇಷವಾಗಿರುತ್ತೆ. ತಾಯಂದ್ರಂತೂ ಹತ್ಕೊಂಡು ಸ್ಟೇಜ್ ಮೇಲೆ ಅಳ್ತಾ ಅಳ್ತಾ ನನ್ನ ತಬ್ಕೊಂಡು ಹೇಳ್ತಾರೆ ಮೇಡಮ್ ನಮ್ಮ ಜೀವನ ಬದಲಾಗಿದೆ ಅಂತ. ಅವರಿಗೆ ಹಣಕಾಸಿನ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದ್ರು ಮನೆಯಲ್ಲಿ ನೆಮ್ಮದಿ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಇದು ಮ್ಯಾಜಿಕ್ ಅಲ್ಲ. ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಎಲ್ಲರೂ ವ್ರತ ಮಾಡ್ತೀವಲ್ವಾ, ಅದೇ ರೀತಿ ಇದು ಒಂದು ತಪಸ್ಸು ಅನ್ಕೊಂಬಿಡಿ. ಹೋಮ ಅಂದ ತಕ್ಷಣ ಇದಕ್ಕೆ ಕರ್ಪೂರ ಹಾಕಚ್ತೀನಿ, ಬೆಂಕಿ ಕಡ್ಡಿ ಅದರಲ್ಲೇ ಹಾಕ್ತೀನಿ, ತುಳಸಿ ಕಾಷ್ಟ ಹಾಕ್ತೀನಿ ಅಂತಂದ್ರೆ ಅಲ್ಲ. ಇದಕ್ಕೆ 3 ಬೇಕಾಗಿರೋದು: ದೇಸಿ ಹಸುವಿನ ತುಪ್ಪ, ದೇಸಿ ಹಸುವಿನ ಬೆರಣಿ, ಹಾಗೆ 1 ಚಿಟಕಿಯಷ್ಟು ಅಕ್ಕಿ. ಈ 3 ಸೇರಿದಾಗ ಆಗುವಂತ ಮ್ಯಾಜಿಕ್ ಅಗ್ನಿಹೋತ್ರ. ಇದನ್ನ ಬಿಟ್ಟು ನಾವು ಎಲ್ಲೋ ಲೋಕಲಲ್ಲಿ ನಂದಿನಿ ತುಪ್ಪ ಹಾಕ್ಬೋದಾ, ನಮ್ಮ ಮನೇಲಿ ತುಂಬಾ ಬೆಣ್ಣೆ ಆಗುತ್ತೆ ಮೇಡಮ್, ಈ ತುಪ್ಪ ಹಾಕ್ಬೋದಾ, ಈ ತರ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ಒತ್ತಿ ಹೇಳ್ತೀನಿ, ದೇಸಿ ಹಸು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಮಲೆನಾಡು ಗಿಡ್ಡ ಇದೆ, ಗೀರ್ ಹಸು ಇದೆ. ನಮ್ಮ ಲೋಕಲ್ ದೇಸಿ ಹಸುಗಳು ತಳಿಗಳು ಈಗ ಕಡಿಮೆ ಆಗ್ತಾ ಇದೆ, ಆ ನಾಟಿ ಹಸುಗಳಿದೆ, ಅದ್ರ ತುಪ್ಪ, ಬೆರಣಿ, ಅಕ್ಕಿ ಎಲ್ಲ ಒಂದೇ ಕಿಟ್ ಮಾಡಿ. ಸತ್ಯ ಸರ್ ಇದೊಂದು ಸರ್ವಿಸ್ ಅನ್ಕೊಂಡ್ಬಿಟ್ಟಿದೀವಿ ನಾವು. ಅಗ್ನಿಹೋತ್ರ ಕಿಟ್ ಕೇಳಿದ ತಕ್ಷಣ ಸತ್ಯ ಸರ್ ಸ್ಮೈಲ್ ಮಾಡ್ತಾ ಎಷ್ಟೇ ಕೆಲಸ ಇದ್ರು ಬಿಟ್ಟೋಗಿ ಅಲ್ಲಿದೆ ನೋಡಿ ಅಂತ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಹೇಗೆ ಮಾಡಬೇಕು ಅಂತೇಳಿ ಅವ್ರ ಶಾಪಲ್ಲಿ ಕೊಡ್ತಾರೆ. ಇದನ್ನ ನಾವೆಲ್ಲ ಒಂದು ಸರ್ವಿಸ್ ಅನ್ಕೊಂಡ್ಬಿಟ್ಟಿದ್ವಿ. ಅಗ್ನಿಹೋತ್ರ ನಮಗೆ ವ್ಯಾಪಾರ ಅಲ್ಲ, ಇದೊಂದು ಸರ್ವಿಸ್. ಮಾಡೋಕ್ಕೆ ಇಷ್ಟ ಇದ್ದವರು, ಕಿಟ್ ಇದೆಯಾ ಸರ್ ಇನ್ನ? ಮಾಡೋಕ್ಕೆ ಇಷ್ಟ ಇದ್ದವರು ತಗೊಳ್ಳಿ. ಬೆಂಗಳೂರು ಆಗಿದ್ರೆ ಮಧ್ಯಾಹ್ನಕ್ಕೆ ಕಿಟ್ ಖಾಲಿ ಆಗಿರ್ತಾ ಇತ್ತು. ಮಧ್ಯಾಹ್ನದ ಮೇಲೆ ಒಂದು ಕಿಟ್ ನಮ್ಮ ಹತ್ರ ಸಿಗ್ತಾ ಇರಲಿಲ್ಲ. ಕಿಟ್ ಇದೆ, ಯಾರಾದ್ರೂ ತಗೊಳಿದ್ರೆ ತಗೊಳ್ಳಿ. ದಯವಿಟ್ಟು ನಿಮ್ಮ ಮನೆಗೋಸ್ಕರ ಇದನ್ನ ಮಾಡಿ. ಅದ್ರದ್ದು ಎಫೆಕ್ಟ್ ಅಂತ ಬರೀ 8 ದಿನಕ್ಕೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಆಗುವಂಥ ಬದಲಾವಣೆಗಳೇನಂತ. ಇನ್ನು 47 ಸೆಕೆಂಡ್ ಇದೆ. ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್ನ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ ನಿಮಗೆ ಟೈಮಿಂಗ್ಸ್ ತೋರಿಸುತ್ತೆ. ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಇದನ್ನ ಸೆಟ್ ಮಾಡ್ಬೇಕು. ಲೊಕೇಶನ್ ಮನೇಲಿ ಕುತ್ಕೊಂಡು ಲೊಕೇಶನ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಆ ಸೆಕೆಂಡಿಗೆ ಸೂರ್ಯಾಸ್ತ ಆಗುವಾಗ, ನಾನೀಗ ಪಶ್ಚಿಮಕ್ಕೆ ತಿರುಗಿದ್ದೀನಿ, ಬೆಳಗ್ಗೆ ಮಾಡುವಾಗ ಪೂರ್ವಕ್ಕೆ ತಿರುಗಬೇಕು. ನಿಮ್ಮ ಮನೆಯ ಹಾಲಲ್ಲಿ ಕುತ್ಕೊಂಡ್ಬಿಟ್ರೆ ಇಡೀ ಮನೆಗೆ ಇದರ ಎಫೆಕ್ಟ್ ತಾಕತ್ತೆ. ಅಗ್ನಿ ಹೈ ಫ್ಲೇಮ್ ಅಂದರೆ ಅಗ್ನಿ ಚೆನ್ನಾಗಿ ಉರಿತಾ ಇರುವಾಗ ನಾವು ಅದಕ್ಕೆ 1 ಚಿಟಿಕೆಯಷ್ಟು ಅಕ್ಷತೆನ ನಾವು ಹಾಕಬೇಕಾಗತ್ತೆ. ಇದು ಆರ್ಗ್ಯಾನಿಕ್ ಅಕ್ಕಿ, ಒಂದೇ ಒಂದು ಹನಿ ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀನಿ ನಾನು ಇದನ್ನ. ಇದು ಹೆಚ್ಚು ಕಡಿಮೆ ನಿಜವಾಗ್ಲೂ 1 ತಿಂಗಳು ಬರುತ್ತೆ. ಆಗ್ನಯೇ ಸ್ವಾಹ ಆಗ್ನಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ನಿಜ ಅಂದ್ರೆ ಇದು ಮಾಡಿ 1-2 ನಿಮಿಷ ಮಾತಾಡದೆ ಅದ್ರ ಮುಂದೆ ಕೂತ್ರೇನೆ ನಿಮಗೆ ಎನರ್ಜಿ ಗೊತ್ತಾಗುತ್ತೆ. ನಮ್ಗೆ ಎಷ್ಟು ಸುಸ್ತಾಗಿದ್ರು ಅದ್ರ ಮುಂದೆ ಕೂತ್ಕೊಂಡಾಗ ನಮ್ಮಲ್ಲಿ ಆಗೋ ಬದಲಾವಣೆ ಬೇರೆ. ಬಟ್ ನಿಮಗೋಸ್ಕರ ನಾನು ಇವಾಗ ಅದು ಬ್ರೇಕ್ ಮಾಡಿ, ಸೈಲೆನ್ಸ್ ಬ್ರೇಕ್ ಮಾಡಿ ಹೇಳ್ತಾ ಇದ್ದೀನಿ. ಈ ಅಗ್ನಿಹೋತ್ರಕ್ಕೆ 2 ಸಾಲು ಮಂತ್ರ. ಆ ಮಂತ್ರ ಕೂಡ ಮೇ ಬಿ ಪ್ರಿಂಟ್ ಆಗಿರುತ್ತೆ ಆ ಕಿಟ್ಟಲ್ಲಿ. ಬೆಳಗ್ಗೆ 2 ಸಾಲು, ಸಂಜೆ 2 ಸಾಲು. ಅದರಲ್ಲೂ 2ನೇ ಸಾಲಂತೂ ಬೆಳಗ್ಗೆ ಸಂಜೆ ಕಾಮನ್ ಆಗಿರುತ್ತೆ. ಬೆಳಗ್ಗೆ ಸೂರ್ಯಾಯ ಸ್ವಾಹ ಅಂತೀವಿ, ಸಂಜೆ ಆಗ್ನೇಯೇ ಸ್ವಾಹ ಅಂತ ಹೇಳ್ತೀವಿ. ದಯವಿಟ್ಟು ನಾನು ಹೇಳೋದು, ರಿಕ್ವೆಸ್ಟ್ ಮಾಡೋದು, ಇವತ್ತು ಈ ಮೋತಿ ವೀರಪ್ಪ ಗ್ರೌಂಡ್ಸ್ ಪುಣ್ಯ ಮಾಡಿದೆ. ಬಿಕಾಸ್ ನಾವು ಇದನ್ನ ಶುದ್ಧಿ ಮಾಡಿ ಹೋಗ್ತಾ ಇದೀವಿ ನಾವು ಈ ಗ್ರೌಂಡ್ನ. 10 ಮನೆ ಅಂತಂದ್ರೆ ಹೆಚ್ಚು ಕಡಿಮೆ ಈ ಗ್ರೌಂಡ್ ಫುಲ್ ಇಷ್ಟು ಜನ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ಗ್ರೌಂಡ್ ಇವತ್ತು ಪ್ಯೂರಿಫೈ ಆಗಿರುತ್ತೆ. ದಾವಣಗೆರೆಯಲ್ಲೂ ಸುಮಾರು ಕಡೆ ಈ ಮಾಸ್ ಅಗ್ನಿಹೋತ್ರ ಮಾಡಿದ್ದಾರೆ ನನಗೆ ಗೊತ್ತಿದ್ದಂಗೆ. ಬಟ್ ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಕರ್ಪೂರ ಹಾಕೋದು, ಕಡ್ಡಿ ಹಾಕೋದೆಲ್ಲ ಮಾಡಕ್ ಹೋಗ್ಬೇಡಿ.
5 ನಿಮಿಷ, ನಿಮ್ಮ ಅಮೂಲ್ಯವಾದ 5 ನಿಮಿಷ. ಬೆಳಗ್ಗೆ ಏನಾಗುತ್ತೆ, ಈ ಚಳಿಗಾಲದಲ್ಲಿ ಹೆಚ್ಚು ಕಡಿಮೆ 6:20, 6:00ವರೆಗೆ ಸೂರ್ಯೋದಯ, ಸಂಜೆ ಈಗ 6 ಗಂಟೆಗೆ ಸೂರ್ಯಾಸ್ತ. ಅಂದರೆ ಡೇ ಕಡಿಮೆ, ನೈಟ್ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಲೇಟಾಗೆ ಸೂರ್ಯೋದಯ ಆಗುತ್ತೆ. ಶುರು ಮಾಡ್ಕೊಳ್ಳಿ. ಸ್ನಾನ ಮಾಡಬೇಕಂದ್ರೆ ಏನಿಲ್ಲ, ಬೆಳಗ್ಗೆ ಎದ್ದು ಮುಖ ತೊಳೆದು ನೀವು ಅಗ್ನಿಹೋತ್ರನ ಮಾಡ್ಬೋದು. ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ನಿಮಗೆ ಸ್ನಾನ ಮಾಡಿರ್ಬೇಕಂತಿಲ್ಲ. ನಾವು ನಾನ್ ವೆಜಿಟೇರಿಯನ್ಸ್ ಮಾಡ್ಬೋದಂದ್ರೆ ಯಾವ ಪ್ರಶ್ನೆ ಕೇಳಬೇಡ್ರಿ, ವಯೋಮಿತಿನೂ ಇಲ್ಲ. ಚಿಕ್ಕವರು, ದೊಡ್ಡವರು, ಮುದುಕರು, ಹುಡುಗರು ಅಂತ ಏನಿಲ್ಲ. ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬೋದು. ನನ್ನ ಫ್ರೆಂಡ್ ಮನೆಯಲ್ಲಿ ಅವ್ರ ಮಗ ಮಾಡ್ತಾನೆ, ಪುಟ್ಟ ಹುಡುಗ, 4-5 ವರ್ಷದ ಹುಡುಗ ಮಾಡ್ತಾನೆ. ಬೆಳಗ್ಗೆ ಸಂಜೆ 2 ಹೊತ್ತು ಕುತ್ಕೊಂಡು ಅಗ್ನಿಹೋತ್ರ ಅವ್ನು ಮಾಡ್ತಾನೆ. ಅವ್ರ ತಂದೆ ಶುರು ಮಾಡಿದ್ದು, ಇವಾಗ ಅವ್ರ ಮಗ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅಷ್ಟೇ, ಮಕ್ಕಳು ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಅದ್ರ ಬೆನಿಫಿಟ್ಸ್ ಈ ಭಸ್ಮದಿಂದ ಈಗ ಉಳಿಯೋಂಥ ಭಸ್ಮ, ಈವನ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಔಷಧಿ ಅದು ಭಸ್ಮ. ಹಾಗೆ HIV ಪೇಷಂಟ್ಸ್ ಕೂಡ ಕ್ಯೂರ್ ಆಗಿದ್ದಾರೆ. ಇದು ನನ್ನ ಮಾತಲ್ಲ, ನಮ್ಮೆಲ್ರಿಗೂ ಗುರುಗಳಾಗಿ ನಾವು ಅಭಯ್ ಮುತಾಲಿಕ್ ದೇಸಾಯಿ ಅಂತ ಹೇಳಿ ಬೆಳಗಾವಿಯ ರೈತರವರು, ಅವ್ರನ್ನ ನಾವು ಫಾಲೋ ಮಾಡೋದು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಅಗ್ನಿಹೋತ್ರದ ಹರಿಕಾರ ಅಂತ ಅವ್ರನ್ನ ಕರೀತಾರೆ. ಮ್ಯಾಕ್ಸಿಮಮ್ ಅಗ್ನಿಹೋತ್ರನ ನಮ್ಮ ಕರ್ನಾಟಕದಲ್ಲಿ ಅವ್ರ ಗುರುಗಳು ಅವರಿಗೆ ದೀಕ್ಷೆ ಕೊಟ್ಟಾಗ ಹೇಳಿದ್ರಂತೆ, ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಅಗ್ನಿಹೋತ್ರ ಏನಾದರೂ ಸ್ಪ್ರೆಡ್ ಆದರೆ ಅದು ನಿನ್ನಿಂದ ಆಗುತ್ತೆ, ನಿನಗೊಬ್ರು ಸಿಗ್ತಾರೆ ಅವರಿಂದ ಆಗುತ್ತೆ ಅಂತ. ಸರ್ ನನಗೆ ಯಾವಾಗಲೂ ಖುಷಿಯಾಗಿ ಫೋನ್ ಮಾಡಿದಾಗ ಹೇಳ್ತಾರೆ, ಅದು ನೀವೇ ಬರಬೇಕಾಯಿತು ನನಗೆ ಅದನ್ನು ಸ್ಪ್ರೆಡ್ ಮಾಡಲಿಕ್ಕೆ. ನಾನು ಪ್ರಯತ್ನ ಪಟ್ಟೆ, 100 ಜನನ ನಾನು ತಲುಪಿದ್ದೆ, ನಿಮ್ಮಿಂದ 1000 ಜನ ತಲುಪಿಬಿಟ್ವಿ ಇವತ್ತು ಅಂತ. ಹೆಚ್ಚು ಕಡಿಮೆ ನಮ್ಮ ಗಾಯೂಸ್ ಗ್ಲಿಟ್ಸ್ ಫ್ಯಾಮಿಲಿಯಿಂದ, ನಮ್ಮ ಈ ಚಾನಲ್ ವತಿಯಿಂದ ಮೋರ್ ದೆನ್ 5,000ಕ್ಕಿಂತ ಹೆಚ್ಚು ಜನ ಇವತ್ತು ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ, ಬರೀ ಕರ್ನಾಟಕ ಅಲ್ಲ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಜರ್ಮನಿಯಲ್ಲೇ ಹೈಯೆಸ್ಟ್ ಪೀಪಲ್ ಅಗ್ನಿಹೋತ್ರ ಮಾಡ್ತಾ ಇರೋದು ಜರ್ಮನಿಯಲ್ಲಿ. ಅಗ್ನಿಹೋತ್ರನ ಶುರು ಮಾಡಿದ್ದು ಜರ್ಮನಿಯವರು, ಮೊದಲು ಶುರು ಮಾಡಿದ್ದು ನಮ್ಮ ಋಷಿ ಮುನಿಗಳು. ಆದರೆ ನಾವು ಅದನ್ನು ಮರ್ತು ಬಿಟ್ಟು ಆರಾಮಾಗಿದ್ವಿ, ಅದನ್ನು ಮತ್ತೆ ಶುರು ಮಾಡಿದ್ದು ಜರ್ಮನಿಯವರು. ಈಗ ನಾವು ಜರ್ಮನಿಯ ಒಂದು ಇದನ್ನ ಓನ್ಲಿ ಕರ್ನಾಟಕ ಪೀಪಲ್ ನಾವು ಜರ್ಮನಿಯಲ್ಲಿ ಏನು ಮಾಡ್ತಿದ್ರೆ ಅವ್ರನ್ನ ನಾವು ರೀಚ್ ಆಗ್ತಾ ಇದ್ದೀವಿ ಸ್ಟೆಪ್ ಬೈ ಸ್ಟೆಪ್. ಅದು ಖುಷಿಯಿಂದ ಹೇಳ್ಕೊಳ್ಳೋದಂದ್ರೆ ನಮ್ಮ ಚಾನೆಲ್ ಕಡೆಯಿಂದನೇ ನಾವು ರೀಚ್ ಆಗ್ತಾ ಇರೋದು. ಮಾಡೋಣ, ಎಲ್ಲರೂ ಮಾಡೋಣ. ಅದೇ ದೇಶಕ್ಕೆ ಒಳ್ಳೇದಾಗುತ್ತೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಪಕ್ಕದ ಮನೆಗೆ ಒಳ್ಳೇದಾಗುತ್ತೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ. ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಜನಗಳನ್ನು ನಾವು ನೋಡಿಕೊಂಡು ಆ ನಂತರ ಅಕ್ಕಪಕ್ಕದವರಿಗೆ ಫ್ರೀಯಾಗಿ ಒಳ್ಳೇದಾಗುತ್ತೆ ಅಂದರೆ ಆಗಲಿ ಬಿಡಿ. 10 ಮನೆಗೆ ಆರೋಗ್ಯ ಸಿಗುತ್ತೆ ಅಂದರೆ ಸಿಗಲಿ. ಈ ಭಸ್ಮನ ಇದೇ ದೇಸಿ ಹಸುವಿನ ತುಪ್ಪದಲ್ಲಿ ಸ್ವಲ್ಪ ಕಲಸಿ, ಈವನ್ ಸೋರಿಯಾಸಿಸ್ ಅಥವಾ ಸ್ಕಿನ್ ಡಿಸೀಸಸ್ ಏನೇ ಪ್ರಾಬ್ಲಮ್ ಇದ್ರೂ ಹಚ್ತಾ ಬಂದರೆ ವಾಸಿಯಾಗುತ್ತೆ. 1 ಚಿಟಿಕೆ ಭಸ್ಮನ 1 ಗ್ಲಾಸ್ ನೀರಿಗೆ ಹಾಕಿ ಕಲಸಿ ಅದನ್ನು ಬಟ್ಟೆಯಲ್ಲಿ ಸೋಸ್ಕೊಂಡು ನೀವು ಕುಡಿದ್ರೆ ಎಂಥ ಕಾಯಿಲೆ ಇದ್ರೂ. ನಾನು ಸರಿಗೆ ಕಾಲ್ ಮಾಡಿದಾಗ ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ಸರ್ ಇಲ್ಲ ಯಾಕೋ ಲೋ ಫೀಲ್ ಆಗ್ತಾ ಇದೆ, ಹುಷಾರಿಲ್ಲ ಸರ್ ಅಂದರೆ, ಯಾಕೆ ಭಸ್ಮ ಕುಡ್ದಿಲ್ವಾ ಅಂತ ಕೇಳೋರು ಸರ್. ಅಂದರೆ 1 ಚಿಟಿಕೆ ನೀರಲ್ಲಿ ಹಾಕ್ಬಿಟ್ಟು ನಾವು ಬಟ್ಟೆಲ್ಲೇ ಸೋಸಬೇಕು. ಯಾಕಂದರೆ ಸಗಣಿ ಬೆರಣಿಯಲ್ಲಿ ಕಲ್ಲು ಮಣ್ಣು ಸೇರ್ಕೊಂಡಿರುತ್ತೆ. ಸೋಸಿ ಕುಡಿದ್ರೆ 2-3 ದಿನಕ್ಕೆ ನಮ್ಗೆ ಅದು ಗೊತ್ತಾಗುತ್ತೆ. ಏನೇ ಕಾಯಿಲೆ ಇದ್ರೂ ನಾವು ಎನರ್ಜಿ ಬಂದ್ಬಿಡುತ್ತೆ ವಾಪಸ್ಸು. ತುಂಬ ಭಸ್ಮ, ನನಗಂತೂ ಭಾಳ ಭಸ್ಮ ಆಗುತ್ತೆ, ಯಾಕಂದ್ರೆ 2 ಹೊತ್ತು ಮಾಡ್ತೀನಿ. ಹಾಗಂತ ಕಂಪಲ್ಸರಿ ಮಾಡಬೇಕಾ ಅಂದರೆ, ಈಗ ನೋಡಿ ಇವತ್ತು ನಾನು ಮನೇಲಿಲ್ಲ, ನಮ್ಮ ಮನೇಲಿ ಅಗ್ನಿಹೋತ್ರ ಮಾಡೋರು ಯಾರೂ ಇಲ್ಲ. ಸೊ ಇವತ್ತು ಅಗ್ನಿಹೋತ್ರ ಮಿಸ್ ಆಗಿದೆ, ಹಂಗಂತ ಏನೋ ಆಗ್ಬಿಡ್ತು ಅಂತ ಏನಿಲ್ಲ. ಇಷ್ಟು ಜನ ಕೂತಿದ್ದೀವಿ, ಯಾರಿಗೂ ಕಣ್ಣುರಿಯಲ್ಲ, ಯಾರಿಗೂ ಕೆಮ್ಮು ಬರಲ್ಲ ಈ ಅಗ್ನಿಹೋತ್ರದ. ಯಾಕಂದರೆ ದೇಸಿ ಹಸುವಿನ ಬೆರಣಿ ತುಪ್ಪ ನಂಬಿಕೆ, ಎಲ್ಲ ಕಡೆಯಲ್ಲೂ ಇದು ಸಿಗಲ್ಲ. ನಂಬಿಕೆ ಇರೋರ ಹತ್ರ ಮಾತ್ರ ತೊಗೋಬೇಕಾಗತ್ತೆ. ಆ್ಯಕ್ಚುಲಿ ವಿ ಟ್ರಸ್ಟ್ ಫ್ರೆಶ್ ಆನ್. ಹೇಳಿದ್ನಲ್ಲ, ಈ ತುಪ್ಪ ಬಾಟ್ಲು ನಾನು ಮನೇಲಿ ಇದ್ದಿದ್ದು ತುಪ್ಪನ ಬಾಟ್ಲಿಗೆ ಹಾಕೊಂಬಂದೆ. ಬೈ ಡಿಫಾಲ್ಟ್ ಮತ್ತು ತುಪ್ಪದ ಬಾಟ್ಲಿಗೆ ತುಪ್ಪ ಹಾಕೊಂಬಂದಿದ್ದೀನಿ ನಾನು ಫ್ರೆಶ್ ಆನ್ ತುಪ್ಪಕ್ಕೆ. ಹಾಗೆ ಬೆರಣಿ ಕೂಡ ಸಿಗುತ್ತೆ. ಮುತಾಲಿಕ್ ಸರ್ ಇವಾಗ ತುಂಬ ಬ್ಯುಸಿ ಆಗಿರೋದ್ರಿಂದ ಸತ್ಯ ಸರ್ ಅದನ್ನು ಬಾಕ್ಸ್ ಮಾಡಿ ಎಲ್ಲ ರೆಡಿ ಒಂದೇ ಬಾಕ್ಸಲ್ಲಿ ಸಿಗೋ ಥರ ಮಾಡಿದ್ದಾರೆ. ನಿಮಗೆ ಬೇಕಾದರೆ ತೊಗೋಬೋದು. ಇಷ್ಟು ಬೆನಿಫಿಟ್ಸ್ ಇದೆ, ಯೋಚನೆ ಮಾಡಿ. ಮಾಡಬೇಕು ಅಂತ ಮನಸ್ಸಿದ್ರೆ ಅದನ್ನು ನೀವೇ ಮಾಡ್ಬೇಕಂತಿಲ್ಲ, ಮಕ್ಕಳಿಗೆ ರೂಢಿ ಮಾಡಿ. ಬೆಳಗ್ಗೆ 1 ಹೊತ್ತು ನೀವು ಮಾಡಿದ್ರೆ ಸಂಜೆ ನಿಮ್ಮ ಮಕ್ಕಳು ಮಾಡ್ಬೋದು, ಅಥವಾ ನಿಮ್ಮ ಯಜಮಾನರು ಮಾಡ್ಬೋದು. ಊರಲ್ಲಿ ಯಾರೂ ಇಲ್ಲ ಅಂದರೆ ಏನು ಬೇಜಾರಿಲ್ಲ, ಸ್ನಾನ ಮಾಡಬೇಕಂತ ಪ್ರೆಷರ್ ಇಲ್ಲ. ಎದ್ದು ಮುಖ ತೊಳೆದು ಆ ಮೊಬೈಲಲ್ಲಿ ಅಲಾರಾಮ್ ಸೆಟ್ ಮಾಡ್ಕೊಂಬಿಡಿ, ಆಗುತ್ತೆ ಆಟೋಮೆಟಿಕ್ಲಿ, ಅದೇ ಸೆಟ್ ಆಗುತ್ತೆ. ಅಗ್ನಿಹೋತ್ರ ಬಡಿ ಅಂತ ಒಂದು ಆ್ಯಪ್, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ ಸಂಜೆ ಅದೇ ಅಲಾರಾಮ್ ಮಾಡುತ್ತೆ. ಒಂದು 10 ನಿಮಿಷ ಮುಂಚೆ ಅಲಾರಾಮ್ ಆಗಲಿ ಅಂತ ನೀವು ಅದನ್ನು ಸೆಟ್ ಮಾಡಿದ್ರೆ 10 ನಿಮಿಷಕ್ಕೆ ಮುಂಚೆ ನಿಮ್ಗೆ ಅದು ಅಲಾರಾಮ್ ಮಾಡುತ್ತೆ. ನಾನಾದರೂ ಅಷ್ಟೇ, ಕೆಲವೊಮ್ಮೆ ಏನೋ ಕ್ಲೀನ್ ಮಾಡ್ತಾ ಇರ್ತೀನಿ, ಅಲಾರಾಮ್ ಆದ ತಕ್ಷಣ ಓಡ್ ಬಂದು ತಟ್ಟೆ ಇಟ್ಕೊಂಡು ಕೂತ್ಕೊಳ್ತೀನಿ. ಒಂದು ತಟ್ಟೆಲೆಲ್ಲ ಇಟ್ಬಿಟ್ಟಿರ್ತೀನಿ. ಆಮೇಲೆ ದಿನ ತೊಳಿಬೇಕಾ? ಇಲ್ಲ, 6 ತಿಂಗಳಿಗೆ ತೊಳೆದ್ರೂ ಪರವಾಗಿಲ್ಲ. ನಮಗೆ ಬೇಕಾಗಿರೋದು ಅಗ್ನಿಹೋತ್ರ ಅಷ್ಟೇ. ಕ್ಲೆನ್ಲಿನೆಸ್ ಅಂತ ಕುತ್ಕೊಂಡ್ರೆ ಯಾವ ಕೆಲಸನೂ ದಿನ ಆಗಲ್ಲ ಇದನ್ನು ಮಾಡೋಕ್ಕೆ. ಸೊ ನಂದು ಅಗ್ನಿಕುಂಡ ನೋಡ್ಬೋದು ಯಾವ ಥರ ಆಗೋಗಿದೆ ಅಂತ ಹೇಳಿ. ಯಾಕಂದರೆ ಇದು 3ನೇ ವರ್ಷ ನಾನು ಮಾಡೋಕ್ಕೆ ಶುರು ಮಾಡಿ.
ನಿಜವಾಗ್ಲೂ ಅನ್ಕೊಂಡಿದ್ದಾಗುತ್ತೆ, ಅದಕ್ಕೆ ನಾನೇ ಸಾಕ್ಷಿ. ಏನೇನು ಅಂತ ನಾನು ಬಿಡಿಸಿ ಹೇಳ್ದೇ ಇದ್ರು ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಿಮಗೇನಾಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿ ಅದ್ರದ್ದು ಬೆನಿಫಿಟ್ಸ್ ಅನುಭವಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಮಾತಾಡೋರು ಇದ್ರೆ ಏನಾದರೂ ಹೇಳ್ಕೊಳ್ಳೋದ್ರೆ ಹೇಳ್ಬೋದು. ಟೈಮಿಂದನೂ ಡೈಲಿ ಸಂಜೆ ಅಮ್ಮ ನಾನು ಇಬ್ಬರು ಕೂತ್ಕೊಂಡು ಮಾಡ್ತಾಯಿದ್ವಿ ಡೈಲಿ ಸಂಜೆ. ಇವಾಗೂ ಅವನಿಗೆ 6 months ಆದಮೇಲಿಂದನೂ ಡೈಲಿ ಸಂಜೆ ಕೂತ್ಕೊಂಡು ಮಾಡ್ತಿದ್ವಿ. ಅದಕ್ಕೆ ಅವ್ರು ಅದ್ರೊಳಗೆ ಸುಮ್ಮನೆ ಕೂತ್ಕೊಂಡು ಹಾಕ್ತಾ ಇದ್ದಾರೆ. ಪ್ರತಿದಿನ ಸಂಜೆ, ಬೆಳಗ್ಗೆ ಮಾಡೋಕ್ಕೆ ಟೈಮ್ ಸಿಗಲ್ಲ, ಪ್ರತಿದಿನ ಸಂಜೆ ನಾನು ಮಾಡ್ತಾಯಿದ್ದೀನಿ. ಹಂಗಾಗಿ ಅವನಿಗೂ ರೂಢಿ ಇದೆ. ತುಂಬ ಚೆನ್ನಾಗಾಗಿದೆ, ತುಂಬ ಪಾಸಿಟಿವ್ ವೈಬ್ ಸಿಕ್ಕಿದೆ. ಪ್ರೆಗ್ನೆನ್ಸಿ ಟೈಮಿಂದನೂ ಮಾಡ್ಕೊಂಬಂದಿದ್ದೀನಿ ಅಲ್ವಾ. ಇದನ್ನ ಮಾಡೋರಿಗೆ ತುಂಬ ಡೌಟ್ ಇರುತ್ತೆ. ಈಗ ಮಧ್ಯದಲ್ಲಿ ಆರೋಗ್ಬಿಟ್ರೆ ಸರ್ ಈಗ ಮತ್ತೆ ಹಚ್ಚಿದ್ರು, ಹಚ್ಚಬೇಡಿ, ಮತ್ತೆ ಹಚ್ಚೋದು ಬೇಡ. ಅಗ್ನಿಹೋತ್ರ ಟೈಮ್ ಮುಗಿದ್ಮೇಲೆ ನೀವು ಹಚ್ಚಿದ ರಿಯಾಕ್ಷನ್ ಆಗಲ್ಲ. ಆ ಸಮಯ ಸೂರ್ಯ ಮುಳುಗ್ದ ಅಂದಾಗ ನಾವು ಅಕ್ಷತೆ ಹಾಕ್ತೀವಿ, ಆವಾಗ ಬರುತ್ತಲ್ಲ ಹೊಗೆ, ಅದು ಮಾತ್ರ ಬೆನಿಫಿಟ್ ಕೊಡುತ್ತೆ. ಕೆಟ್ಟೋದ್ರೆ ಬೇಜಾರು ಮಾಡ್ಕೋಬೇಡಿ. ಗಾಳಿ ಕೆಲವೊಂದು ಟೈಮ್ ಬೆರಣಿ ಸರಿ ಇರಲ್ಲ ಅಥವಾ ತುಪ್ಪ ಸರಿಯಾಗಿ ಬಿದ್ದಿರಲ್ಲ, ಕೆಟ್ಟೋಗುತ್ತೆ, ಏನು ತಪ್ಪಿಲ್ಲ. ಬೆರಣಿ ಉರ್ದೇ ಇಲ್ಲ ಅಂದರೆ ತಿರುಗಿ ಬೆಳಗ್ಗೆಗೆ ಅದನ್ನು ಬಳಸಿ, ನೀವು ಏನೂ ತಪ್ಪಿಲ್ಲ. ಮತ್ತೆ ಹಚ್ಚಬಾರ್ದು. ಒಂದ್ಸಲ ಹಚ್ಚೋ ತನಕನೂ ಎಷ್ಟು ಸಲ ಬೇಕಾದ್ರೂ ಸರಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಅದು ಉರಿಯಕ್ಕೆ ಶುರು ಮಾಡಿದ್ಮೇಲೆ ಮುಟ್ಟೋದು ಬೇಡ. ಅದು ಹೆಂಗಾದ್ರೂ ಉರಿಲಿ, ಆರ್ಕೊಂಡು ಹೋದ್ರೆ ಆರಿ ಹೋಗ್ಲಿ, ಏನೂ ತಪ್ಪಿಲ್ಲ. ಇದರಲ್ಲಿ ಯಾವುದು ತಪ್ಪು ಹುಡ್ಕೋದೇ ಬೇಡ. ಅಯ್ಯೋ ಹಿಂಗಾಗ್ಬಿಡ್ತು, ಏನಾಗುತ್ತೋ ಏನೋ ಅಪಶಕುನ ಅಂಥದ್ದೇನಿಲ್ಲ. ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಪ್ರಯತ್ನ ಪಟ್ಟು ನೋಡಿ. ಒನ್ಸ್ ಇನ್ ಲೈಫ್ ಟೈಮ್ ಇದು ಇನ್ವೆಸ್ಟ್ಮೆಂಟು. ಪೂರ್ತಿ ತಾಮ್ರದ ಕಿಟ್ ಇದು. ಇದಕ್ಕೆ ಆಮೇಲೆ ಎಲ್ಲೋ ಸಿಗುತ್ತೆ ತಗೊಳ್ತೀನಿ ಅಂತಿಲ್ಲ. ಇವನ್ ನಮ್ಮ ಉಮಾ ಮೇಡಮ್ ಮೊದಲು ಚಿಕ್ಕದಿತ್ತು ಒಂದು ಕುಂಡ, ಅಗ್ನಿಹೋತ್ರದ ಕುಂಡ, ಇಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತಿದೆ. ಇದು ಅಷ್ಟೇ ಮೆಜರ್ಮೆಂಟ್ ಇರೋದನ್ನ ನಾವು ಮಾಡಿಸಿರೋದಂದ್ರೆ ಸತ್ಯ ಸರ್ ಮಾಡಿಸಿರೋದು. ಯಾಕೆಂದರೆ ಇದು ಆದಷ್ಟು ಜನಕ್ಕೆ ತಲುಪಬೇಕು ಅಂತೇಳಿ ಮುತಾಲಿಕ್ ಸರ್ ಯಾವಾಗ ಹೇಳ್ಕೊಟ್ರೋ ಅವಾಗಿಂದ ಎಲ್ಲರೂ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸೊ ನೀವು ಎಲ್ಲೆಲ್ಲೋ ತೊಗೊಂಡು ಚಿಕ್ಕದೆಲ್ಲ ಇದು ಸಿಕ್ಕರೆ ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೊಂದು ಮೆಜರ್ಮೆಂಟ್ ಅಂತಿದೆ, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಮೆಜರ್ಮೆಂಟ್ ಇರಬೇಕಂತಿದೆ, ಅಂಥದ್ದನ್ನು ತಂದು ಮಾಡಿ. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಯಾಕಂದರೆ ಸುಮಾರು ಕಮೆಂಟು ಬರೀ ಅಗ್ನಿಹೋತ್ರ ಡೌಟೇ ಹಾಕ್ತಿರ್ತೀರ. ಆಮೇಲೆ ಯೂಟ್ಯೂಬ್ ಹೋಗ್ಬಿಟ್ಟು ಗಾಯೂಸ್ ಕ್ಲಿಟ್ಸ್ ಅಗ್ನಿಹೋತ್ರ ಅಂತ ಟೈಪ್ ಮಾಡಿದ್ರೆ ನಿಮಗೆ ನನ್ನ ಸುಮಾರು ವೀಡಿಯೋಸ್ ಬರುತ್ತೆ. ಬರೀ ಅಗ್ನಿಹೋತ್ರದ ಮೇಲೆ ಸುಮಾರು ವೀಡಿಯೋಸ್ ಇದೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಡೌಟ್ ಇದೆಯಾ ಯಾರಿಗಾದ್ರೆ ಏನಾದರೂ? ನಮಸ್ತೆ ಮ್ಯಾಮ್. ನಮ್ಮ ಅತ್ತೆ ನಿಮ್ಮ ದೊಡ್ಡ ಫ್ಯಾನು, ನೋಡ್ತಾನೆ ಇರ್ತಾರೆ. ನಾನು ಮಾಡ್ತಾಯಿದ್ದೀನಿ ಮನೆಯಲ್ಲಿ ಇದನ್ನು ಅಗ್ನಿಹೋತ್ರಕ್ಕಿಟ್ಟು. ಬಟ್ ಅದಕ್ಕೆ ಪಚ್ಚಕರ್ಪೂರ ಹಾಕ್ತೀವಿ ನಾವು. ಕೆಲವೊಂದು ಸತಿ ಅದು ಉರಿಯೋದೇ ಇಲ್ಲ. ಅದು ಒಂದೇ ನನಗೆ ಡೌಟ್, ಏನು ಮಾಡಬೇಕಂತ. ಮುಂಚೆ ಇದ್ದಾಗ ನೀವು ಕೂತ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಾರೆ. ನನಗೊಂದು 6 ನಿಮಿಷ ಆದರೆ ಸಾಕು, ಪ್ರಾಕ್ಟೀಸ್ ಆಗ್ಬಿಡಿದೆ. ನಾನು ಹೆಂಗೆ ಫುಲ್ ಮನೆ ಕ್ಲೀನಾಗಿ ಒಂದು ಪಿರಮಿಡ್ ಥರ ಜೋಡಿಸ್ಕೊಂಡ್ಬಿಡ್ತೀನಿ. ಒಂದು ಬೆರಣಿ ಹಚ್ಚಿಟ್ಕೊಂಡು ಆನಂತರ ತುಪ್ಪನ ಅದು ಬಿಸಿ ಮಾಡಿ, ಅವಾಗ ಸ್ವಲ್ಪ ತುಪ್ಪ ಆದರೆ ಸಾಕು. ತುಪ್ಪನ ಅದ್ರ ತುಂಬ ಹಾಕ್ತಾ ಬರ್ತೀನಿ ನಾನು ಅಷ್ಟೇ. ಸೊ ಹಂಗೆ ಮಾಡ್ತಾ ಬಂದರೆ ನಿಮಗೆ ಕರೆಕ್ಟಾಗಿ ಉರಿಯುತ್ತೆ. ಯಾವುದೇ ಕರ್ಪೂರ ಹಾಕಬೇಡಿ, ಕರ್ಪೂರ ಕಡ್ಡಿ ಹಾಕಬಾರ್ದು. ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ತುಪ್ಪ, ಬೆರಣಿ, ಅಕ್ಕಿ ಮೂರೇ, ಅಲ್ಲಿ ಕರ್ಪೂರ ಬಿದ್ದರೆ ಅದು ರಿಯಾಕ್ಷನ್ ಬೇರೆ ಆಗುತ್ತೆ. ನಮಗೆ ಸಿಗಬೇಕಾಗಿರೋ ಬೆನಿಫಿಟ್ ಸಿಗಲ್ಲ. ಕರ್ಪೂರನ ಎಷ್ಟು ಮಟ್ಟಿಗೆ ಒಳ್ಳೇದಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲ ಪಚ್ಚಕರ್ಪೂರ ಅಂತ ಮೆನ್ಷನ್ ಮಾಡಿಲ್ಲಲ್ಲ ಸರ್? ಇಲ್ಲ. ಹಾಂ ಮ್ಯಾಮ್, ಏನಾಗಿದೆ ಗೊತ್ತಾ, ಟು ಬಿ ಫ್ರ್ಯಾಂಕ್, ಇತ್ತೀಚೆಗೆ ಇದೊಂದು ಬಿಸ್ನೆಸ್ ಆಗಿದೆ. ಇದೊಂದು ಬಿಸ್ನೆಸ್ ಥರ ಮಾಡಿ ಏನು ಬೇಕಾದ್ರೂ ಹಾಕ್ಬೋದು. ಅದಕ್ಕೆ ಕಡ್ಡಿಗಳು, ಗಂಧದ ಕಡ್ಡಿ ಹಾಕಿ ನಿಮ್ಮ ಮನೆಗೆ ಒಳ್ಳೇದು, ಬೇ ಲೀಫ್ ಹಾಕಿ, ಲವಂಗ ಹಾಕಿ ಅಂತ, ಅದೆಲ್ಲ ಪಾಸಿಟಿವ್ ಎನರ್ಜಿಗೆ ಒಳ್ಳೇದು. ಬಟ್ ಅಗ್ನಿಹೋತ್ರ ಅಂತಿರೋದು 3 ವಸ್ತು: ಅಕ್ಕಿ, ತುಪ್ಪ, ಬೆರಣಿ ಅಷ್ಟೇ. ಮ್ಯಾಮ್ ಬೆರಣಿ ಚೆನ್ನಾಗಿ ಒಣಗಿರಬೇಕು ಅಷ್ಟೇ. ಚೆನ್ನಾಗಿ ಒಣಗಿರೋ ಬೆರಣಿ ಇದ್ರೆ ಪಟ್ ಅಂತ ಹತ್ತುತ್ತೆ, ಏನೂ ಇದಿಲ್ಲ. ಮನೇಲಿ ಬಿಸಿಲಿದ್ರೆ ಎತ್ತಿಟ್ಬಿಡಿ. ಒಂದ್ಸಲ 2 ದಿನ ಬಿಸಿಲಿಗೆ ಇಟ್ಬಿಟ್ರೆ ಅದು ಫ್ರೆಶ್ ಆಗುತ್ತೆ, ಮತ್ತೆ ನೀವು ಯೂಸ್ ಮಾಡ್ಕೋಬೋದು. ಒಂದು ಸಲ ನಿಮಗೆ ಕಾನ್ಫಿಡೆನ್ಸ್, 1 ದಿನ 2 ದಿನ, 3rd ದಿನ ನಿಮಗೇನೆ ಅಭ್ಯಾಸ ಆಗೋಗುತ್ತೆ ಅದು. ಹಾಕಬೇಡಿ, ಏನೂ ಹಾಕಬೇಡಿ. ಆಮೇಲೆ ಬೆಂಕಿ ಕಡ್ಡಿಯಿಂದ ಅದನ್ನು ಹಚ್ಚಬೇಡಿ. ಒಂದು ದೀಪ ಹಚ್ಚಿಟ್ಕೊಂಡು ಒಂದು ಬೆರಣಿ ತೊಗೊಂಡು ಅದನ್ನು ಹಚ್ಚಿ ಆಮೇಲೆ ಹಚ್ಕೊಂಡು ಶುರು ಮಾಡಿ. ಪದ್ಧತಿ ಪ್ರಕಾರ 5 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಹಾಗೆ ಮಾಡಿ ನೋಡಿ, ಎಕ್ಸಾಕ್ಟ್ ಬೆನಿಫಿಟ್ ಸಿಗಬೇಕಂದ್ರೆ ಹಾಗೆ ಮಾಡಿ ನೋಡಿ. ಮೆಜರ್ಮೆಂಟ್ ಗೊತ್ತಿಲ್ಲಲ್ಲ ನಮಗೆ. ಅಲ್ಲ ಬೇಡ, ಯಾಕೆಂದರೆ ನಮ್ಗೆ ನಿಜವಾಗ್ಲೂ ದೇಸಿ ಹಸುದ ಅಂತ ಗೊತ್ತಿಲ್ಲ.
ಹೆಂಗ್ ಮಾಡ್ತಾರೆ ಅಂತಂದ್ರೆ ಕೆಲವು ದಿನ ಸ್ಟಾಕ್ ಇರಲ್ಲ, ಯಾಕಂದ್ರೆ ದೇಸಿ ಹಸುದೇ ಬೇಕಲ್ವ ನಮಗೆ, ಸ್ಟಾಕೇ ಇಟ್ಟಿರಲ್ಲ. ಅವ್ರ ಮನೇಲಿ ಒಂದೇ ಒಂದು ಹಸು ಇದೆ ತಾರವ್ರ ಮನೇಲಿ, ಆ ಒಂದೇ ಹಸುದು ಬೆರಣಿ ಕೆಲವೊಂದ್ಸರಿ ಫ್ರೆಶ್ ಆದ ಸ್ಟಾಕ್ ಇಲ್ಲ ಅಂದ್ರೆ ಅವ್ರಿಗೆ ಬೆನ್ನತ್ತೀವಿ ನಾವು. ಅದು ಒಂದು ಹಸುದೇ ನಮ್ಗೆ ಒಂಚೂರು ಕಳಿಸಿ ಬೇರೆಯವ್ರನ್ನ ಕೇಳಕ್ ನಂಬಿಕೆನೇ ಇಲ್ಲ. ಹಂಗಾಗಿ ದೇಸಿ ಹಸು ಯಾರ ಮನೇಲಿದೆ ಅಥವಾ ಯಾರು ಕೊಡ್ತಾರೋ ಅಂತ ಕಡೆ ಇದ್ರೆ ಓಕೆ, ಅಥವಾ ನಿಮ್ಮ ಮನೆಗಳಲ್ಲಿ ಇದ್ರೂ ಓಕೆ. ಇಲ್ಲಾಂದ್ರೆ ನಾವುಗಳು ಮಾಡಿಸ್ತಾ ದೇಸಿ ಹಸು ತುಪ್ಪ, ದೇಸಿ ಹಸುವಿನ ಬೆರಣಿನೇ ಮಾಡಿಸ್ತಾ ಇರೋದು. ಸೊ ಸಿಗುತ್ತೆ ಫ್ರೆಶ್ ಆನ್ ವೆಬ್ಸೈಟಿಗೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಇಮ್ಮಿಡಿಯೇಟ್ ಆ ಸೆಕೆಂಡಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ಲ, ಅದು ನಮಗೆ ಬೆನಿಫಿಟ್ ಸಿಗುತ್ತೆ. ಎಲ್ಲರೂ ಮಾಡ್ಬೋದು ಸರ್. ಹೌದು. ಬಾಡಿಗೆ ಮನೇಲಿ ಇರ್ತೀರಲ್ಲ, ಬಾಡಿಗೆ ಮನೇಲಿ ಇದ್ದಾಗ ಅಲ್ಲಿ ಮಾಡ್ಬೇಕಾದ್ರೆ ಹೊಗೆ ಪಕ್ಕದ ಮನೆಗೆ ಹೋಗುತ್ತೆ, ಮೇಲೆ ಕೆಳಗೆ ಎಲ್ಲ ಹೋಗುತ್ತೆ ಅಂತ ಅನ್ಕೋಬೇಡಿ. ಅವ್ರ ಹತ್ರನೂ ಹೇಳಿ ಆ ಹೊಗೆ ಬರೋದ್ರಿಂದ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ. ಹೌದೌದು, ಕಪ್ಪಾಗಲ್ಲ, ಮನೆ ಯಾವಾಗಲೂ ಕಪ್ಪಾಗಲ್ಲ, ಬಹಳ ಫ್ರೆಶ್ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ಮೇಡಮ್ ಹೇಳ್ದಂಗೆ ಅದು ಅಗ್ನಿಹೋತ್ರ ಪ್ರಾಸೆಸ್ ಆದ್ಮೇಲೆ 5 ನಿಮಿಷ ಮೆಡಿಟೇಷನ್ ಮಾಡಿ, ಎಷ್ಟು ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಬೆಳಿಗ್ಗೆ ಸಾಯಂಕಾಲ ಬಹಳ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ, ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಒಬ್ರು ಇದು ಎಕ್ಸಾಂಪಲ್ ಹೇಳಿದ್ರು ನನಗೆ, ನಾನು ಬಾಡಿಗೆ ಮನೇಲಿ ಇದ್ದೀನಿ ಬಟ್ ಹೊಗೆ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಮತ್ತೆ ಮನೆ ಚೇಂಜ್ ಮಾಡ್ಬೇಕಾಯ್ತು ಅಂತೇಳಿ. ನೀವು ಮನೆ ಚೇಂಜ್ ಮಾಡೋದಕ್ಕಿನ್ನೂ ಪಕ್ಕದ ಮನೆಯವ್ರಿಗೆ ಬೆನಿಫಿಟ್ ಹೇಳಿದ್ರೆ ಅವ್ರು ನಿಮ್ಮನ್ನು ಉಳಿಸ್ಕೊಂಡ್ಬಿಡೋರಲ್ಲಿ, ಅಂತ ಒಳ್ಳೆ ಅನುಕೂಲ ಇದರಿಂದ. ಈಗ ಮನುಷ್ಯರಿಗೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಬನ್ನಿ ಅಂತ ಇಲ್ಲ, ನಮ್ಮ ಮನೇಲಿ 2 ನಾಯಿ ಮರಿಗಳಿದೆ, ನಾವೇನು ಟ್ರೈನ್ ಮಾಡಿಲ್ಲ. ಅಗ್ನಿಹೋತ್ರಕ್ಕೆ ನಾನು ಕುತ್ಕೊಂಡೆ ಅಂದ ತಕ್ಷಣ ನಾನು ಅಗ್ನಿ ಸ್ಪರ್ಶ ಮಾಡೋ ತನಕ ಬಂದಿರಲ್ಲ, ಒಂದು ಆ ಕಡೆ ಒಂದು ಈ ಕಡೆ ಬಂದು ಕುತ್ಕೊಳ್ಳುತ್ತೆ. ಅಗ್ನಿಹೋತ್ರ ಮುಗಿದ್ಮೇಲೆ ಅದು ಸ್ವಾಹ ಹೇಳಿ ನಾನು 2 ನಿಮಿಷ ಮೆಡಿಟೇಷನ್ ಆದಮೇಲೆ ಅದನ್ನು ಇಬ್ಬರಿಗೂ ಮುಟ್ಟಿಸಿದ್ಮೇಲೆ ಅವ್ರ ಪಾಡಿಗೆ ಅವರಿಬ್ಬರು ಹೋಗ್ತಾರೆ. ಆಟೋಮೆಟಿಕ್ ಅದು ಒಂದು ಹೇಳ್ತಾರಲ್ಲ, ಎನರ್ಜಿ, ಪಾಸಿಟಿವ್ ಎನರ್ಜಿ ಮನೇಲಿರೋದ್ರಿಂದ ಈಗ ಪ್ರಾಣಿಗಳು ಕೂಡ ಆ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಾಣಿಗಳಿಗೂ ಆಯುಷ್ ಹೆಚ್ಚಾಗುತ್ತಂತೆ ಇದರಿಂದ. ಥ್ಯಾಂಕ್ ಯು.